ವೆಲ್ಕಮ್ ಟು ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಗೆ ಗೊತ್ತಿರಬೇಕು, ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ನಡೀತು. ಅಲ್ಲೇ ಬಂದಿರೋಂಥ ಕ್ವಶನ್ ಪೇಪರನ್ನು ಇವಾಗ ಬಿಡಿಸಿ ತೋರಿಸುವ ಪ್ರಯತ್ನ ಮಾಡ್ತೀನಿ. ಸ್ಪೀಡಾಗಿ ಮಾಡೋಣ, ಯಾಕಂದ್ರೆ ಸಮಯದ ಅಭಾವ ಐತಿ. ಇದು ಪೂರ್ತಿ ಕ್ವಶನ್ಸ್ ಎಲ್ಲ ಕಂಪ್ಲೀಟ್ ಆಗಂಗಿಲ್ಲ. ಓಕೆ, ಹಾಗಾದ್ರೆ ನಾನು ಪೇಪರ್ ಕೋಡು ಅಥವಾ ಪೇಪರ್ ಸೀರೀಸ್ ಯಾವುದಪ್ಪ ಅಂದ್ರೆ C3 ತೊಗೊಂಡಿದ್ದೀನಿ. ನಮಗೆ ಪರಿಚಯಸ್ಥರೊಬ್ಬರು C3 ಕ್ವಶನ್ ಪೇಪರಲ್ಲಿ ಬರೆದಿದ್ದಾರೆ. ಅದನ್ನು ತೊಗೊಂಡು ನಾ ಮಾಡ್ತಾ ಇದ್ದೀನಿ. ನಿಮ್ಗೆ ಡಿಸ್ಪ್ಲೇಯಲ್ಲೂ ಬರ್ತದೆ. ಓಕೆ, ಡೈರೆಕ್ಟ್ ಏನು ಮಾಡೋಣ, ಕ್ವಶನ್ಗೆ ಹೋಗೋಣ. ಫಸ್ಟ್ ಕ್ವಶನ್ ಏನಪ್ಪ ಅಂದ್ರೆ ನೈತಿಕ ಶಿಕ್ಷಣದ ಬಗ್ಗೆ. C3 ಒಳಗಡೆ ನೈತಿಕ ಶಿಕ್ಷಣದ ಬಗ್ಗೆ ಫಸ್ಟ್ ಒಂದು 5-6 ಕ್ವಶನ್ ಕೇಳಿದ್ದಾರೆ. ಆ ಸಿಲೆಬಸ್ ಅಲ್ಲಿ ನೋಡ್ರಿ, ನೀವು ಕೆಳಗಡೆ ನೋಡಿದ್ರೆ ಅಂದ್ರೆ ನೈತಿಕ ಶಿಕ್ಷಣದ ಮೇಲೆ ಕ್ವಶನ್ ಕೇಳ್ತೀನಿ ಅಂತ ಹೇಳಿದಾರೆ. ನೈತಿಕ ಶಿಕ್ಷಣ ಅಂದ್ರೆ ನೀವು ಒಂದು ವೇಳೆ ವರ್ಕ್ ಮಾಡಕ್ ಬಂದ್ರೆ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನೀವು ಕೆಲಸ ಮಾಡ್ತಾ ಇದ್ರೆ ನೀವು ಯಾವ ತರ ಬಿಹೇವ್ ಮಾಡ್ತೀರಿ, ಅಂದ್ರೆ ಯಾವ ತರ ನಿಮ್ಮ ನೈತಿಕತೆ ಇರ್ತದೆ ಅನ್ನೋದ್ರ ಮೇಲೆ ಕ್ವಶನ್ಸ್ ಸ್ಟಾರ್ಟ್ ಆಗೈತೆ. C3 ಇದ್ರಾಗ ಏನ್ ಹೇಳುತ್ತೆ, ಕ್ವಶನ್ ನಂಬರ್ 1 ಏನ್ ಹೇಳುತ್ತೆ, ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರನು ಗೌಪ್ಯತೆಯ ಕರ್ತವ್ಯವನ್ನು ಉಲ್ಲಂಘಿಸುತ್ತಾನೆ ಎನ್ನಲಾಗುತ್ತಿದೆ ಅಂತ ಕೇಳಿದಾರೆ ಕ್ವಶನ್. ಇಲ್ಲಿ ನೋಡ್ರಿ, ಬಹಳ ಸ್ಪಷ್ಟವಾಗಿ ಅದಾವ. ಆರ್ ಟಿ ರೈಟ್ ಟು ಇನ್ಫಾರ್ಮೇಶನ್ ಅಡಿಯಲ್ಲಿ ಮಾಹಿತಿ ಕೇಳಿದಾಗ ಮಾಹಿತಿ ಕೊಟ್ರೆ ಅದು ಉಲ್ಲಂಘನೆ ಆಗಂಗಿಲ್ಲ. ಎರಡನೇದಂದ್ರೆ ಕಾನೂನಿಂದ ಬಹಿರಂಗಪಡಿಸುವಿಕೆ ಅಗತ್ಯವಿದ್ದಾಗ, ಅಂದ್ರೆ ಕಾನೂನಾತ್ಮಕವಾಗಿ ಅಂದ್ರೆ ನಿಮ್ಗೆ ಏನಾದ್ರೂ ನೋಟಿಸ್ ಬಂದಾಗ ನೀವು ಇನ್ಫಾರ್ಮೇಶನ್ ಕೊಟ್ಟರು ಏನು ಪ್ರಾಬ್ಲಮ್ ಆಗಂಗಿಲ್ಲ. ಮತ್ತು ಇನ್ನೊಂದೇನು, ತಿಳಿದುಕೊಳ್ಳಲೇಬೇಕಾದ ಆಧಾರದ ಮೇಲೆ ಸಹೋದ್ಯೋಗಿಯೊಂದಿಗೆ ಮಾಹಿತಿಯನ್ನು ಬಹಿರಂಗಪಡಿಸಿದಾಗ, ಅಂದ್ರೆ ನೀವು ಇನ್ನೊಬ್ಬ ಸಹೋದ್ಯೋಗಿಗೆ ಏನೋ ಕೆಲವೊಂದು ನೀವು ಡ್ಯೂಟಿ ಡಿಸ್ಚಾರ್ಜ್ ಮಾಡಿ ಹೋಗುವಾಗ, ನೀವು ರಿಲೀವರ್ಗೆ ಏನಾದರೂ ಹೋಗುವಾಗ ಇವಾಗ ಕರ್ತವ್ಯದಲ್ಲಿ ಏನೇನಾಗೈತೆ ಅನ್ನೋದು ಮಾಹಿತಿ ಕೊಟ್ಟಾಗ ಕೂಡ ಅದು ಯಾವುದೇ ಏನೋ ಪ್ರಾಬ್ಲಮ್ ಆಗಂಗಿಲ್ಲ. ಉಲ್ಲಂಘನೆ ಆಗೈತಿ, ಗೌಪ್ಯತೆ ಉಲ್ಲಂಘನೆ ಆಗೈತೆ ಅಂತ ಅನ್ನಂಗಿಲ್ಲ. ಬಟ್ ಆದ್ರೆ ನೀವು ಏನಾದರೂ ಮನೆಯಲ್ಲಿ ಹೋಗಿ ನಿಮ್ಮ ಸಂಬಂಧಿಕರಿಗೆ, ಮನೆ ಮಂದಿಗೆ ಏನಾದರೂ ನೀವು ಹೇಳಿದ್ರೆ ಅದು ಗೌಪ್ಯತೆ ಉಲ್ಲಂಘನೆ ಆಗುತ್ತೆ. ಅಂದ್ರೆ ನಿಮ್ಮ ಡ್ಯೂಟಿಯಲ್ಲಿ ಏನೇನು ಮಾಡಿದಿರಲ್ಲ ಅದನ್ನ ಮನೆಯವರು ಕೂಡ ಹಂಚ್ಕೊಳಂಗಿಲ್ಲ. ಹಾಗಾದ್ರೆ ಆನ್ಸರ್ ಏನು, ಆನ್ಸರ್ ಬಂದ್ಬಿಟ್ಟು 3 ಏನೋ ಮಾಹಿತಿ ಅಧಿಕೃತ ಅನುಮತಿ ಇಲ್ಲದೆ, ಏನೋ ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ ಏನಾಗುತ್ತಾ, ಗೌಪ್ಯತೆ ಉಲ್ಲಂಘನೆ ಆಗುತ್ತಾ. ಸ್ಪೀಡಾಗಿ ಮಾಡೋಣ ಯಾಕಂದ್ರೆ ಟೈಮ್ ಇರಂಗಿಲ್ಲ. ಸಂಸ್ಥೆಯೊಂದಿಗೆ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್, ಸಂಸ್ಥೆಯೊಳಗಿನ ತಪ್ಪು ಕಾನೂನು ಬಾಹಿರ ಅನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಉದ್ಯೋಗಿ ಅಥವಾ ಒಳಗಿನವರು ಬಹಿರಂಗಪಡಿಸುವುದನ್ನು ಹೀಗೆಂದು ಕರೆಯುತ್ತಾರೆ. ಏನಂದ್ರ ಸಂಸ್ಥೆ ಒಳಗ ಭ್ರಷ್ಟಾಚಾರ ಮತ್ತು ಅಕ್ರಮಗಳನ್ನ ಬಹಿರಂಗಪಡಿಸೋದಕ್ಕೊಂದ ಯೋಜನೆ ಏನ್ ಮಾಡ್ಯಾರಪ್ಪ ಅಂದ್ರ ವಿಷಲ್ ಇದಕ್ಕೆ ಆನ್ಸರ್ ಏನು, ವಿಷಲ್ ಬ್ಲೋಯಿಂಗ್ ಅಂತ ಕರಿತೀವಿ ನಾವು. ವಿಷಲ್ ಬ್ಲೋಯಿಂಗ್ ಅಂದ್ರ ಚೀಟಿ ಹೊಡೆಯಿರಿ ಅಂತ ಅಂತೀವಿ ನಾವು ಕನ್ನಡದಾಗ. ಕೇವಲ ಆನ್ಸರ್ ಮಾತ್ರ ಹೇಳ್ತೀನಿ, ಪ್ರಶ್ನೆಗಳನ್ನ ಅದರ ಆಪ್ಷನ್ಗಳನ್ನ ಹೇಳುವುದು ಬೇಡ, ಟೈಮ್ ಬಹಳ ಕನ್ಸ್ಯೂಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, 1995ರ ನೂಲನ್ ಸಮಿತಿ ಮೂಲಭೂತ ತತ್ವಗಳನ್ನು ಜನಪ್ರಿಯವಾಗಿ ಹೀಗೆ ಕರೆಯಲಾಗುತ್ತದೆ. ಏನಪ್ಪಾ ಅಂತಂದ್ರ 1995ರೊಳಗ ಯುಕೆ ಒಳಗ ನೂಲನ್ ಕಮಿಟಿ ಅಂದ್ರೆ 7 ಪ್ರಿನ್ಸಿಪಲ್ ಆಫ್ ಪಬ್ಲಿಕ್ ಲೈಫ್ ಅನ್ನೋದು ಒಂದು ಒಪಿನಿಯನ್ ಕೊಡ್ತು. ಅದು ಏನ್ ಹೇಳ್ತೈತಿಪ್ಪ ಅಂತಂದು ಕೇಳ್ತಾರ ಅವರು. ಅದಕ್ಕೆ ಏನಪ್ಪಾ ಅಂದ್ರ ಸರಿಯಾದ ಉತ್ತರ ಏನಂದ್ರ ಫಸ್ಟ್ ಆನ್ಸರ್ C3 ಸಿರೀಸ್ ಒಳಗ ಸಾರ್ವಜನಿಕ ಜೀವನದ 7 ಮೂಲ ತತ್ವಗಳು, ಸಾರ್ವಜನಿಕ ಜೀವನದ 7 ಮೂಲ ತತ್ವಗಳ ಬಗ್ಗೆ ಈ ನೂಲನ್ ಸಮಿತಿಯವರು ಹೇಳಿದಾರ. ನೆಕ್ಸ್ಟ್ ಕ್ವಶನ್ ಬರ್ರಿ, ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು ಈ ಕೆಳಗಿನ ಯಾವ ಅಂಶಗಳಿಗಿಂತ ಮೇಲೇರಲು ನಿರಂತರ ಶ್ರಮಿಸಬೇಕು ಅಂತಂದ್ರೆ, ಈಗ ಪೊಲೀಸ್ ಡ್ಯೂಟಿಗೆ ಹೋದ್ಮೇಲೆ ನಾಳೆ ನೀವು ನೌಕರಿ ಮಾಡತ್ತಿದ ಮ್ಯಾಗ ಕೆಲವೊಂದಿಷ್ಟು ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನು ಬಿಡಬೇಕಾಗತ್ತೆ. ಅಂದ್ರೆ ಜಾತಿ, ಧರ್ಮ, ಬಣ್ಣ ಇವನ್ನೆಲ್ಲಾನು ಬಿಟ್ಟು ನೀವು ನಿಮ್ಮ ಕರ್ತವ್ಯವನ್ನ ಡಿಸ್ಚಾರ್ಜ್ ಅಂದ್ರೆ ನೀವು ಸರ್ಕಾರಕ್ಕಾಗಿ ಮಾಡ್ಬೇಕಾಗತ್ತ. ನಿಮ್ಗೆ ಯಾವಾಗಲೂ ಗೊತ್ತೈತಿ, ನಿಮ್ಮ ಸಂಬಂಧಿಕರನ್ನೇ ಬಂಧಿಸುವಂತ ಅವಶ್ಯಕತೆ ಬಂದ್ರ ಯಾವುದೇ ಹೆಜಿಟೇಟ್ ಮಾಡದೆ, ಯಾವುದೇ ಹಿಂಜರಿಕೆ ಇಲ್ಲದೆ ನೀವೇನ್ ಮಾಡ್ಬೇಕು, ಅವ್ರನ್ನ ಬಂಧಿಸಬೇಕು. ಅದೇ ಇದರ ಉತ್ತರ. ಜಾಸ್ತಿ ಅದ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ನೋಡಿದ್ರೆ ಗೊತ್ತಾಗತ್ತ. ನೋಡ್ರಿ, ಸಾಮರಸ್ಯ, ಉನ್ನತ ಮಟ್ಟದ ಶಿಸ್ತು, ಸಾರ್ವತ್ರಿಕ ಪ್ರಾತೃತ್ವ ಇದೇನು ಅವಶ್ಯಕತೆ ಬರಂಗಿಲ್ಲ, ಇದೆಲ್ಲ ನಾರ್ಮಲ್ ಇರ್ತೈತಿ. ವೈಯಕ್ತಿಕ ಪೂರ್ವಾಗ್ರಹಗಳು ಆನ್ಸರ್ ಏನು ಇದಕ್ಕ, ವೈಯಕ್ತಿಕ ಪೂರ್ವಾಗ್ರಹಗಳು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್, ಕೆಲಸದ ಸ್ಥಳದಲ್ಲಿ ನೈತಿಕ ನಡವಳಿಕೆಯು ಇವುಗಳನ್ನು ಉತ್ತೇಜಿಸುತ್ತದೆ. ಅಂದ್ರೆ ಈ ತರ ನೀವು ಮಾಡ್ಬೇಕು ಅನ್ನೋದು ಹೇಳ್ತೈತಿ. ಯಾವ್ದು ಹೇಳ್ತೈತಿ, ತಿರುಚುವಿಕೆ, ಅನುಮಾನ, ರಹಸ್ಯ, ನಂಬಿಕೆ ಮತ್ತು ಸಹಕಾರ, ಸಮಗ್ರತೆ.
ನೆನಪಿಟ್ಕೋರಿ. ನೀವು ಇದ್ರ ಒಳಗಡೆ 3 ನೆಗೆಟಿವ್ ಇದಾವು, 2 ಪಾಸಿಟಿವ್ ಇದಾವು. ಪಾಸಿಟಿವ್ ಇರೋದನ್ನ ನಿಮ್ಗೆ ಮಾಡ ಅಂತ ಹೇಳ್ತಾರೆ, ಡ್ಯೂಟಿ ಮಾಡೋ ಮುಂದಾಗ ಮಾಡ ಅಂತ ಹೇಳ್ತಾರೆ. ಯಾವ್ದಪ್ಪ ಹಾಗಾದ್ರೆ ನೆಗೆಟಿವ್ ಏನೇನೋ ತಿರುಚುವಿಕೆ ಅಂದ್ರೆ ಯಾರಾದ್ರೂ ಬರೆದಿದ್ದು ಅಥವಾ ಏನಾದ್ರೂ ಹೇಳಿಕೆಗಳನ್ನ ತಿರುಚಿ ಬರೆಯಕ್ಕಾಗತ್ತೆ ನೀವು. ಅಂದ್ರೆ ತಿರುಚಿ ಅಂದ್ರೆ ಅವ್ರು ಒಂದ್ ಹೇಳಿರ್ತಾರೆ, ನೀವು ಒಂದು ಬರೀದು ಮಾಡೋಕೆ ಆಗಂಗಿಲ್ಲ. ಸೆಕೆಂಡ್ ಏನಪ್ಪಾ ಅಂದ್ರೆ ಅನುಮಾನ, ಯಾರ ಮ್ಯಾಗಾರ ನೀವು ಸಹೋದ್ಯೋಗಿಗಳ ಜೊತೆ ಅನುಮಾನ ಪಡಂಗಿಲ್ಲ, ನೀವು ಹಂತ ಅವ್ರಿಗೆ ಹೇಳ್ಬೇಕಾಗತ್ತೆ ಕೆಲವೊಂದಿಷ್ಟು ರಹಸ್ಯ. ಇವು 3 ಏನೋ ನೆಗೆಟಿವ್ ಅದಾವು. ಉತ್ತರ ಇದು ಪಾಸಿಟಿವ್ ಇರೋ ಏನಂದ್ರ ನಂಬಿಕೆ ಮತ್ತು ಸಹಕಾರ. ಏನಪ್ಪಾ ಅಂದ್ರ ನಂಬಿಕೆ ಮತ್ತು ಸಹಕಾರ, ಸಮಗ್ರತೆ. ಹಾಗಾದ್ರೆ ಈ ಕ್ವಶನಿಗೆ ಉತ್ತರ ಯಾವ್ದಪ್ಪ ಅಂದ್ರ ಡಿ ಮತ್ತು ಇ ಎಲ್ಲಿದಾವ? ಸರಿಯಾದ ಉತ್ತರ ಎಲ್ಲಿದಾವ? ಉತ್ತರ ನಂಬರ್ 2 ಯಾವ್ದಾದ್ರ ನಂಬಿಕೆ ಮತ್ತು ಸಹಕಾರ, ಈ ಏನು ಸಮಗ್ರತೆ, ಇದು ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಶಾಸನ ರಚನೆಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳನ್ನ ಗುರುತಿಸಿ ಅಂತೈತಿ. ಈಗ 4 ಹೇಳಿಕೆ ಕೊಟ್ಟಿದಾರ. 4 ಹೇಳಿಕೆ ಒಳಗ ನೀವು ಸರಿಯಾದ ಯಾವುದು ಅಂತ ಹೇಳ್ಬೇಕು. ಓಕೆ, ABCD ಅಂತಿದಾವ. ಅದ್ರೊಳಗಡೆ ಯಾವ್ಯಾವ ಅದಾವ ನೋಡ್ರಿ. ಹಾಗಾದ್ರೆ ನಾನು ಉತ್ತರ ಹೇಳ್ತೀನಿ ಡೈರೆಕ್ಟ್. ವಿಧಿ 100/1ರಂತೆ ಸಂಸತ್ತಿನಲ್ಲಿ ಬಹುಮತ ನಿರ್ಧಾರ ಮುಂದೂಡಿದರೂ ಮಸೂದೆ ಜೀವಂತವಾಗಿರುತ್ತದೆ ಹಾಗೂ 2 ಸದನಗಳ ಪರಿಶೀಲನೆ ಅನುಮೋದನೆ ನಂತರವೇ ಕಾಯ್ದೆಯಾಗುತ್ತದೆ. ಹಣಕಾಸು ಮಸೂದೆ 109 110ಗೆ ಸಂಬಂಧಪಟ್ಟದ್ದೈತಿದ. ಯಾವುದು ಮಸೂದೆ? ಯಾವುದು? ಹಣಕಾಸು ಮಸೂದೆಗೆ ಸಂಬಂಧಪಟ್ಟಂಗ ಐತದ 109 110. ಹಾಗಾದ್ರೆ ಉತ್ತರ ಏನಪ್ಪಾ? ಹಾಗಾದ್ರೆ ಉತ್ತರ ಬಂದ್ಬಿಟ್ಟು C3 ಸಿರೀಸ್ ಒಳಗಡೆ ಉತ್ತರ 3 ಯಾವುದು? ACD ಏನದವು ಸರಿಯಾದ ಉತ್ತರ. ಇವಾಗ ನೆಕ್ಸ್ಟ್ ಬರ್ರಿ. ನಾ ಆಲ್ರೆಡಿ ನಿಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನದ ಬಗ್ಗೆ ಬಹಳಷ್ಟು ಕ್ಲಾಸ್ಗಳನ್ನು ತಗೊಂಡಿದ್ದೀನಿ. ಆ ಬಹಳಷ್ಟು ಕ್ಲಾಸ್ಗಳನ್ನು ನೋಡಿದ್ರೆ ಇದ್ರ ಒಳಗಡೆ ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯಲ್ಲಿ ಸರಿ ಸುಮಾರು 15ರಿಂದ 17 ಕ್ವಶನ್ ಕೇಳಿದಾರ. ಯಾವುದು? ಭಾರತದ ಸಂವಿಧಾನದ ಮೇಲೆ. ಆಲ್ಮೋಸ್ಟ್ ಎಲ್ಲಾನು ಕವರ್ ಮಾಡಿದ್ದೀನಿ. ಕೆಲವೊಂದಿಷ್ಟು ಭಾಗ ನಾ ಅನಿವಾರ್ಯ ಕಾರಣಗಳಿಂದ ಮಾಡಿಲ್ಲ. ಬಟ್ ಆದ್ರೂ 17 ಕ್ವಶನ್ ನಾ ಹೇಳಿದ್ದು ಕ್ಲಾಸ್ ಅಲ್ಲಿ ಏನ್ ಹೇಳಿದೀನಿ ಅದೇ ಬಂದಿದಾವ. ಮೊದಲನೇ ಕ್ವಶನ್ ನೋಡ್ರಿ, ಇಲ್ಲಿ ಸಂವಿಧಾನದ ಮೇಲೆ ಏನ್ ಬಂದೈತೆ ಅಂದ್ರೆ UPSC ಸದಸ್ಯರನ್ನ ನೇಮಕಾತಿ ಮಾಡುವವರು ಯಾರು? ಆಲ್ರೆಡಿ ನಿಮ್ಗೆ ಹೇಳೀನಿ. ಸಂವಿಧಾನದ 316ನೇ ವಿಧಿಯಂತೆ ಏನ್ ಮಾಡ್ತಾರ? UPSCಯ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ರಾಷ್ಟ್ರಪತಿಯವರು ಏನ್ ಮಾಡ್ತಾರ? ನೇಮಕ ಮಾಡ್ತಾರ. ರೆಕಮೆಂಡೇಶನ್ ಪಾರ್ಲಿಮೆಂಟ್ ಅಂದ್ರ ಮಂತ್ರಿ ಮಂಡಲ ಮಾಡಿದ್ರು ಕೂಡ ಫೈನಲ್ ಮುದ್ರೆ ಅಂದ್ರೆ ನೇಮಕ ಮಾಡೋರು ಮಾತ್ರ ರಾಷ್ಟ್ರಪತಿಯವರು ಇರ್ತಾರ. ಯಾವುದು? ಸಂವಿಧಾನದ 316ನೇ ವಿಧಿಯಂತೆ. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ರಿ. ಸಂವಿಧಾನದ 7ನೇ ಅನುಸೂಚಿಯಲ್ಲಿ 7th ಶೆಡ್ಯೂಲ್ ಅಲ್ಲಿ ಸೇರಿರುವುದು 7th ಶೆಡ್ಯೂಲ್ ಅಲ್ಲಿ ಏನನ್ನು ಒಳಗೊಂಡಿದೆ ಅಂತ ಕೇಳಿದಾರ. ಡೈರೆಕ್ಟ್ ಆಗಿ ಕ್ವಶನ್ಸ್ ಅಲ್ಲಿ ಏನೇನು ಒಳಗೊಂಡಿದೆ ಅಂತ ಕೇಳಿ ನಿಮ್ಗೆ ಏನೇನು ಕೊಟ್ಟಿದಾರ? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತ ಪಟ್ಟಿ, ಅಧಿಕೃತ ಭಾಷೆಗಳು ಅಂತ ಕೊಟ್ಟಿದಾರ. ನಿಮ್ಗೆ ಈಗ ಆಲ್ರೆಡಿ ಗೊತ್ತೈತಿ. 7th ಶೆಡ್ಯೂಲ್ 8th ಶೆಡ್ಯೂಲ್ ಅಲ್ಲಿ ಭಾಷೆಗಳ ಬಗ್ಗೆ ಹೇಳಿದಾರ. 8th ಶೆಡ್ಯೂಲ್ ಅಲ್ಲಿ ಏನೋ ಅನುಸೂಚಿ 8ನೇದಲ್ಲಿ ಏನ್ ಹೇಳಿದಾರ? ಭಾಷೆಗಳ ಬಗ್ಗೆ ಹೇಳಿದಾರ. ಹಾಗಾದ್ರೆ ಇದ್ರ ಒಳಗಡೆ ನೀವು 8ನ ನೀವೇನು ಭಾಷೆಗಳಂತ ತೆಗೆದ್ರೆ ಉತ್ತರ ನಿಮ್ದು ಅದೇ. ಯಾವ್ದಾಗಾದ್ರೆ 7ನೇ ಅನುಸೂಚಿಯಲ್ಲಿ ಕೇಂದ್ರ ರಾಜ್ಯ ಸಮವರ್ತಿ ಪಟ್ಟಿಗಳ ಬಗ್ಗೆ ಹೇಳಿದ್ದಾರೆ. ಅಧಿಕೃತ ಭಾಷೆ ಬಗ್ಗೆ ಯಾವುದು? 8ನೇದಲ್ಲಿ ಹೇಳಿದಾರ, 8ನೇ ಅನುಸೂಚಿಯಲ್ಲಿ ಹೇಳಿದಾರ. ಹಾಗಾದ್ರೆ ಸರಿಯಾದ ಉತ್ತರ C3 ಕ್ವಶನ್ ಪೇಪರ್ ಒಳಗಡೆ ಸರಿಯಾದ ಉತ್ತರ 2 ABC. ಸರಿಯಾದ ಉತ್ತರ ಯಾವುದು? ABC ಅಂದ್ರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್, ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗ ಯಾವುದಕ್ಕೆ ನೇರವಾಗಿ ಉತ್ತರಾಧಿತ್ಯವಾಗಿರುತ್ತದೆ ಅಂತ ಐತೆ. ನಿಮಗೆ ಆಲ್ರೆಡಿ ನಾನು ಕ್ಲಾಸ್ ಹೇಳೋ ಮುಂದೆ ಹೇಳೀನಿ. ಶಾಸಕ ಇದೇನೈತಿಲ್ಲ, ಮಂತ್ರಿ ಮಂಡಲವು ಪ್ರಧಾನಮಂತ್ರಿ ಮತ್ತು ಅದರಲ್ಲಿರುವ ಮಂತ್ರಿ ಮಂಡಲವು ಶಾಸಕಾಂಗಕ್ಕೆ ವಿಧೇಯರಾಗಿರಬೇಕು. ಬಹಳ ಸಲ ಹೇಳೀನಿ, ಶಾಸಕಾಂಗಕ್ಕೆ ವಿಧೇಯರಾಗುವವರೆಗೂ ಅವರು ಸ್ಥಾನದಲ್ಲಿ ಮುಂದುವರಿತಾರ ಅಂತ ಹೇಳಿದ್ದೀನಿ. ಹಾಗಾಗಿ ಉತ್ತರ ಏನು? ಉತ್ತರ ಶಾಸಕಾಂಗ. ಏನು? ಉತ್ತರ ಶಾಸಕಾಂಗ 4 ನಂಬರ್. C3 ಒಳಗಡೆ 4 ನಂಬರ್. ಭಾರತದ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಭಾರತ ಸಂವಿಧಾನದ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ಪರಿಸ್ಥಿತಿಗೆ ಸಂಬಂಧಿಸಿದ ನಿಯಮಗಳನ್ನು ಒಳಗೊಂಡಿದೆ? ಯಾವುದ್ರ ಬಗ್ಗೆ ಒಳಗೊಂಡೈತಿ ಹೇಳ್ರಿ? ಭಾರತ ಸಂವಿಧಾನ ಎಷ್ಟನೇ ಭಾಗ? ಭಾಗ 18. 18ನೇ ಭಾಗ ಏನೈತಲ್ಲ
ಎಮರ್ಜೆನ್ಸಿ ಅಂದ್ರ ಎಮರ್ಜೆನ್ಸಿ ಪ್ರೊವಿಷನ್ಸ್ ಬಗ್ಗೆ ಒಳಗೊಂಡೈತಿ. ಯಾವಾಗ ವಿಧಿ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? 352 ವಿಧಿ 360ರವರೆಗೆ ಏನ್ ಹೇಳೈತಿ? ಪ್ರೊವಿಷನ್, ಎಮರ್ಜೆನ್ಸಿ ಪ್ರೊವಿಷನ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಹಾಗಾದ್ರೆ ಆನ್ಸರ್ ಏನು? ಸರಿಯಾದ ಉತ್ತರ ಯಾವುದು? ಸೆಕೆಂಡ್ 18th ಭಾಗ, 18ನೇ ಭಾಗ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಬರ್ರಿ. 356ನೇ ವಿಧಿ ಅಡಿಯಲ್ಲಿ ರಾಜ್ಯದಲ್ಲಿ ಜಾರಿಗೆ ತರಲಾಗುವ ರಾಷ್ಟ್ರಪತಿ ಆಡಳಿತ ಸಂಬಂಧಿಸಿದ ಯಾವ ಹೇಳಿಕೆ ಸರಿಯಲ್ಲ ಅಂತ ಕೇಳಿದಾರ. ಯಾವ ಹೇಳಿಕೆ ಸರಿಯಲ್ಲ? ರಾಷ್ಟ್ರಪತಿ 356ನೇ ವಿಧಿ ಪ್ರಕಾರ ಏನಾದ್ರೂ ಮೂಲಭೂತ ಎಮರ್ಜೆನ್ಸಿ ಹೇರಿದಾರಂದ್ರ, ರಾಷ್ಟ್ರಪತಿ ಆಡಳಿತ ತಂದ್ರಂದ್ರ ಅವಾಗ ಯಾವ ಹೇಳಿಕೆ ಸರಿ ಇಲ್ಲ ಅಂತ ಕೇಳಿದಾರ. ನೋಡ್ರಿ ಇಲ್ಲಿ ಏನೇನದಾವು, ಆದ್ರೆ ನಿಮ್ಗೊಂದು ವಿವರಣೆ ಕೊಡ್ತೇನೆ. ರಾಜ್ಯ ತುರ್ತು ಪರಿಸ್ಥಿತಿ 356ನೇ ವಿಧಿಯಲ್ಲಿ ಹೇಳಿರೋ ಪ್ರಕಾರ ನಾಗರಿಕರ ಮೂಲ ಹಕ್ಕುಗಳು ಅಮಾನತಿನಲ್ಲಿ ಇರಂಗಿಲ್ಲ. ರಾಜ್ಯದಲ್ಲಿ ಹೇಳಿದಾಗ ಅಮಾನತಲ್ಲಿ ಇರುವುದಿಲ್ಲ. ಅದೇ ಒಂದ್ ವೇಳೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇಳಿದಾರಂದ್ರ ವಿಧಿ 352ರಲ್ಲಿ ಮಾತ್ರ ಇದು ಅನ್ವಯವಾಗುತ್ತದೆ. ಹಾಗಾದ್ರೆ ಉತ್ತರ ಏನು? ಸರಿಯಾದ ಉತ್ತರ 4. ಆ ಉತ್ತರ ಏನೈತಪ್ಪ ಅಂದ್ರ ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ. ಏನು? ಮೂಲಭೂತ ಹಕ್ಕುಗಳ ಬಗ್ಗೆ ಪರಿಣಾಮ ಬೀರುತ್ತದೆ. ನೆಕ್ಸ್ಟ್ ಕ್ವಶನ್. ಸಂವಿಧಾನ ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ನೇರವಾದ ಕ್ವಶನ್ ನೋಡ್ರಿ ಇದು. ಏನು? ಸಂವಿಧಾನ ರಚನಾ ಸಭೆಯ ಹಂಗಾಮಿ ಟೆಂಪರರಿ ಅಧ್ಯಕ್ಷರು ಯಾರಾಗಿದ್ರು? ಡಿಸೆಂಬರ್ 9, 1946 9 ಮತ್ತು 10ನೇ ತಾರೀಕು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ಹಂಗಾಮಿ ಅಂದ್ರ ಟೆಂಪರರಿ ಆಗಿ ಅಧ್ಯಕ್ಷರಾಗಿ ಇರ್ತಾರ. ಆಮೇಲೆ 11ನೇ ತಾರೀಕಿಂತ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಪೂರ್ಣ ಪ್ರಮಾಣದ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರ. ಹಾಗಾದ್ರ ಉತ್ತರ ಯಾವುದು? ಹಂಗಾಮಿಯಾಗಿ ಆಯ್ಕೆಯಾದವ್ರು ಯಾರು? ಹಾಗಾದ್ರ ಉತ್ತರ ಬಂದ್ಬಿಟ್ಟು ಸರಿಯಾದ ಉತ್ತರ ಬಂದ್ಬಿಟ್ಟು 2 ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ನೆಕ್ಸ್ಟ್ ಕ್ವಶನ್ ಬರ್ರಿ. ನೆಕ್ಸ್ಟ್ ಕ್ವಶನ್ ಯಾವಪ್ಪ ಅಂದ್ರೆ ಸಂವಿಧಾನವು ಮೂಲ ಸಂರಚನೆಯ ವ್ಯಾಖ್ಯಾನಿಸುತ್ತದೆ. ಏನ್ ಕೊಟ್ಟಿದಾರ? ಸಂವಿಧಾನವು ಮೂಲ ಸಂರಚನೆಯ ವ್ಯಾಖ್ಯಾನಿಸುತ್ತದೆ. ಎರಡನೇದು ಬಿ ಏನ್ ಕೊಟ್ಟಿದಾರ? ಸಂವಿಧಾನವು ನ್ಯಾಯಿಕ ವಿಮರ್ಶೆಗೆ ಜುಡಿಷಿಯಲ್ ರಿವ್ಯೂ ಅವಕಾಶ ಕಲ್ಪಿಸುತ್ತದೆ. ಇದೇನಪ್ಪಾ ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್. ಸಂವಿಧಾನದಲ್ಲಿ ಎಲ್ಲಾ ಸ್ಪಷ್ಟವಾಗಿ ವ್ಯಾಖ್ಯಾನಿಸಿಲ್ಲ. ಅದನ್ನು ನ್ಯಾಯಾಂಗ ಕೇಶವಾನಂದ ಭಾರತೀಯವರದ್ದು ಒಂದು ಪ್ರಕರಣ ಹೇಳಿದೆ ನಿಮ್ಗ. ಆ ಪ್ರಕರಣದೊಳಗೆ ಅದೇನ್ ಮಾಡೈತಿ? ನ್ಯಾಯಿಕ ವಿಮರ್ಶೆ ಮಾಡಾಕ ಅವಕಾಶ ಮಾಡಿಕೊಟ್ಟೈತಿ. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ. ಒಂದು ಇನ್ಸಿಡೆಂಟ್ ನಿಮ್ಗೆ ಆಲ್ರೆಡಿ ಹೇಳಿದೀನಿ, ನಾನು ಹಳೆ ವಿಡಿಯೋದಾಗೈತಿ, ಹೋಗಿ ನೋಡ್ಕೊಂಡ್ ಬರ್ರಿ. ಆನ್ಸರ್ ಬಂದ್ಬಿಟ್ಟು 4 ಬಿ ಮಾತ್ರ ಸರಿಯಾದ ಉತ್ತರ. ಏನು? ಬಿ ಮಾತ್ರ ಸರಿಯಾದ ಉತ್ತರ. ಇವಾಗ ಕ್ವಶನ್ ನಂಬರ್ ನೆಕ್ಸ್ಟ್ ಏನ್ ಕೊಟ್ಟಿದಾರ? ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದಾರ. ಹೊಂದಿಸಿ ಬರೆಯುವಾಗ ಏನೇನದಾವ ಅಂದ್ರ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ, ಅಲ್ಪಸಂಖ್ಯಾತರ ಹಕ್ಕು, ವೈಯಕ್ತಿಕ ಸ್ವಾತಂತ್ರ್ಯ, ಶೋಷಣೆ ವಿರುದ್ಧ ಹಕ್ಕು. ಇವು ಯಾವ್ಯಾವ ವಿಧಿಯಲ್ಲಿ ಬರ್ತಾವ ಅಂತೇಳಿ ನೆಕ್ಸ್ಟ್ ಕಾಲಮ್ ಅಲ್ಲಿ ಏನ್ ಕೊಟ್ಟಿದಾರ? ವಿಧಿ ಕೊಟ್ಟಿದಾರ. ಹಾಗಾದ್ರೆ ಉದ್ಯೋಗದಲ್ಲಿ ಸಮಾನತೆ ವಿಧಿ 16ರಲ್ಲಿ ಬರ್ತೈತಿ. ಅಲ್ಪಸಂಖ್ಯಾತರ ವಿಧಿ ಎಷ್ಟು ಬರ್ತೈತಿ? 29ರಲ್ಲಿ ಬರ್ತೈತಿ. ವೈಯಕ್ತಿಕ ಸ್ವಾತಂತ್ರ್ಯದ ವಿಧಿ 21ರಲ್ಲಿ ಬರ್ತೈತಿ. ಶೋಷಣೆ ತಡೆ ವಿಧಿ 23. ಹಾಗಾದ್ರೆ ಇದು ಎಲ್ಲ ಇರುವಂತದ್ದು ಯಾವುದು ಸರಿಯಾದ ಉತ್ತರ? ಸರಿಯಾದ ಉತ್ತರ 1. ಯಾವುದು? C3 ಒಳಗಡೆ ಸರಿಯಾದ ಉತ್ತರ 1. ನೋಡ್ರಿ, ಭಾರತದ ರಾಷ್ಟ್ರಪತಿಯನ್ನು ಚುನಾಯಿಸುವವರು ಯಾರು? ಅಂದ್ರ ಭಾರತದ ರಾಷ್ಟ್ರಪತಿಯನ್ನು ಚುನಾಯಿಸುವವರು ಯಾರು ಅಂತೇಳಿ ಎಲೆಕ್ಟ್ರಲ್ ಕಾಲೇಜ್ ಅಂತೇಳಿ ಕ್ವಶನ್ ಕೇಳಿದಾರ. ನಿಮ್ಗೆ ನೆನಪಿರ್ಲಿ, ಇವಾಗ ಆಲ್ರೆಡಿ ನಾ ಹೇಳಿದೀನಿ. ವಿಧಿ 54ರಂತೆ ಸಂಸತ್ತಿನ ಉಭಯ ಸದನಗಳು ಕೆಲವು ರಾಜ್ಯ ಮತ್ತು ಯೂನಿಯನ್ ಟೆರಿಟರಿ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಭಾಗವಹಿಸ್ತಾರ. ಅಂದ್ರ ಚುನಾಯಿತ ಎಲ್ಲ ಎಂಪಿಗಳು ಮತ್ತು ರಾಜ್ಯಗಳ MLAಗಳು, ಕೆಲವು ಆಯ್ದ ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭೆಯ ಸದಸ್ಯರುಗಳು. ಹಾಗಾದ್ರೆ ಅದು ಉತ್ತರ ಏನಪ್ಪಾ? ಸಂಸತ್ತು ರಾಜ್ಯ ವಿಧಾನಸಭೆಗಳು ಮತ್ತು ದೆಹಲಿ ಪುದುಚೇರಿ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಎಲೆಕ್ಟ್ರಲ್ ಕಾಲೇಜ್ ಯಾವ್ದಪ್ಪ? ಹಾಗಾದ್ರೆ ಉತ್ತರ ಯಾವ್ದಾಗಾದ್ರ ಉತ್ತರ 4. ಉತ್ತರ 4 ಯಾವುದು? ಸಂಸತ್ತು ರಾಜ್ಯ ವಿಧಾನಸಭೆಗಳು ಮತ್ತು ದೆಹಲಿ ಪುದುಚೇರಿಯ ವಿಧಾನಸಭೆ ಚುನಾಯಿತ ಸದಸ್ಯರು. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ರಿ.
ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ ಯಾವ ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯಸಭೆಯಲ್ಲಿ ಪ್ರಾತಿನಿಧಿತ್ವ ಹೊಂದಿಲ್ಲ? ಯಾವ ಹೊಂದಿಲ್ಲ? ನೇರವಾಗಿ ಆನ್ಸರ್ ಹೇಳಿಬಿಡ್ತೀನಿ ಕೇಳ್ರಿ. ಚಂಡೀಗಢ, ಲಕ್ಷದ್ವೀಪ, ಲಡಾಖ್ ಇವು ಪ್ರಾತಿನಿಧಿತ್ವ ಹೊಂದಿಲ್ಲ. ಸರಿಯಾದ ಉತ್ತರ. ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಯಾರು ಅಂತ ಕೇಳಿದಾರ. ನೇರವಾದ ಕ್ವಶನ್ಗಳು ಇವೆಲ್ಲ. ಯಾವಪ್ಪ ಅಂದ್ರ ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಸಂವಿಧಾನದ 76ನೇ ವಿಧಿಯಡಿ ಅಟಾರ್ನಿ ಜನರಲ್ ಅವರು 76ನೇ ವಿಧಿ ಅಡಿಯಲ್ಲಿ ಏನಿರ್ತಾರ, ಭಾರತ ಸರ್ಕಾರದ ಕಾನೂನು ಪ್ರಮುಖ ಸಲಹೆಗಾರರಿಗಿರ್ತಾರ. ಅತ್ಯುನ್ನತ ಹುದ್ದೆ ಇರ್ತೈತಿ. ಅವರು ಭಾರತ ಸರ್ಕಾರಕ್ಕೆ ಸಲಹೆ ಕೊಡ್ತಾರೆ. ಅಟಾರ್ನಿ ಜನರಲ್ ಬಗ್ಗೆ ಸಂಪೂರ್ಣ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದು ಕೂಡ ನೀವು ನೋಡಬಹುದು. ನೆಕ್ಸ್ಟ್, ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡುತ್ತಾರೆ? ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತೈತಿ. ಯಾರಿಗೆ ನೀಡ್ತಾರ? ರಾಷ್ಟ್ರಪತಿಯವರಿಗೆ ನೀಡ್ತಾರ. ಯಾರು? ರಾಜ್ಯಪಾಲರು ರಾಜೀನಾಮೆ ನೀಡಬೇಕಂದ್ರ ರಾಷ್ಟ್ರಪತಿಗಳಿಗೆ ನೀಡ್ತಾರೆ. ಒಂದು ವೇಳೆ ರಾಷ್ಟ್ರಪತಿಗಳು ರಾಜೀನಾಮೆ ನೀಡಬೇಕಂದ್ರೆ ಯಾರಿಗೆ ನೀಡ್ತಾರ? ರಾಷ್ಟ್ರಪತಿಗಳು ರಾಜೀನಾಮೆ ನೀಡಬೇಕಂದ್ರೆ ಉಪರಾಷ್ಟ್ರಪತಿಗೆ ನೀಡ್ತಾರ. ಆದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ರಾಷ್ಟ್ರಪತಿ. ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನು ಪತ್ರವನ್ನು ರಾಷ್ಟ್ರಪತಿಯವರಿಗೆ ನೀಡುತ್ತಾರೆ. C3 ಒಳಗಡೆ ಸರಿಯಾದ ಉತ್ತರ 4. ನೆಕ್ಸ್ಟ್ ಕ್ವಶನ್, 163ನೇ ವಿಧಿಯನ್ವಯ ಸಚಿವ ಸಂಪುಟವು ನೆರವು ಮತ್ತು ಸಲಹೆ ನೀಡುವುದು ಅಂತ ಕೇಳಿದಾರ. 4 ಆನ್ಸರ್ ಕೊಟ್ಟಿದಾರ. ವಿಧಿ 163ರಂತೆ ರಾಜ್ಯಪಾಲರಿಗೆ ಆಡಳಿತಾತ್ಮಕ ನೆರವು ಸಲಹೆ ನೀಡಲು ಮುಖ್ಯಮಂತ್ರಿ ನೇತೃತ್ವದ ಸಚಿವ ಸಂಪುಟ ಇರುತ್ತದೆ. ರಾಜ್ಯದ ಮುಖ್ಯಸ್ಥರು ಯಾವಾಗಲೂ ರಾಜ್ಯಪಾಲರು ಇರ್ತಾರ. ಅದೇ ಸರ್ಕಾರದ ಮುಖ್ಯಸ್ಥರು ಕೇಂದ್ರದ ಒಳಗ ರಾಷ್ಟ್ರಪತಿಗಳು ಇರ್ತಾರ. ಅವರಿಗೆ ಸಹಾಯ ಮಾಡಲೆಂದೇ ನಮ್ಮ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಇರ್ತೈತಿ. ಹಾಗಾಗಿ ಸಚಿವ ಸಂಪುಟವು ನೆರವು ಮತ್ತು ಸಲಹೆ ನೀಡುವುದು ಯಾರಿಗೆ? ರಾಜ್ಯದ ರಾಜ್ಯಪಾಲರಿಗೆ. ಯಾರಿಗೆ? ಉತ್ತರೇನು? ರಾಜ್ಯದ ರಾಜ್ಯಪಾಲರಿಗೆ. ಓಕೆ, ನೆಕ್ಸ್ಟ್ ಬರ್ರಿ. ನೆಕ್ಸ್ಟ್ ಕ್ವಶನ್ ಹೊಂದಿಸಿ ಬರೆಯರಿ ಐತಿ ನೋಡ್ರಿ. ಇಲ್ಲೇನು ಕೇಳಿದಾರ? ದಿನ ಕೇಳಿದಾರ. ಯಾವುದು? ಭೂಮಿ ದಿನ, ವಿಶ್ವ ಓಜೋನು ದಿನ, ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ, ವಿಶ್ವ ಜನಸಂಖ್ಯಾ ದಿನ. ನಿಮ್ಗೆ ಈಗ ಆಲ್ರೆಡಿ ಗೊತ್ತೈತಿ. ವಿಶ್ವ ಜನಸಂಖ್ಯಾ ದಿನ ಯಾವಾಗ ಆಚರಿಸ್ತೀವಿ ನಾವು? ಜುಲೈ 11ರಂದು ಆಚರಿಸ್ತೀವಿ. ಅದೇ ತರ ಮಾಲಿನ್ಯ ತಡೆ ದಿನ ಯಾವಾಗ ಆಚರಿಸ್ತೀವಿ? ಡಿಸೆಂಬರ್ 2. ಓಜೋನ್ ದಿನ ಸೆಪ್ಟೆಂಬರ್ 16ರಂದು ಆಚರಿಸ್ತೀವಿ. ಅದೇ ತರ ಭೂಮಿ ದಿನ, ಅರ್ತ್ ಡೇ ಅಂತೇಳಿ ಯಾವಾಗ ಆಚರಿಸ್ತೀವಿ? ಏಪ್ರಿಲ್ 22. ಯಾಕೆ ಏಪ್ರಿಲ್ 22 ಯಾಕೆ ಅನ್ನಿಸ್ತೀವ? ದಟ್ ಈಸ್ ದ ಲಾಂಗೆಸ್ಟ್ ಡೇ. ಅಂದ್ರೆ ಹಗಲು ಜಾಸ್ತಿ ಇದ್ದು ರಾತ್ರಿ ಕಡಿಮೆ ಇರ್ತೈತಿ. ಹಾಗಾಗಿ ಅದನ್ನ ಮಾಡ್ತೀವಿ ಅರ್ತ್ ಡೇ ಅಂತ ಆಚರಿಸ್ತೀವಿ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? C3 ಒಳಗಡೆ ಒಂದು ಕ್ವಶನ್ ಉತ್ತರ ನಂಬರ್ 1 ಏನಿರ್ತೈತಿ? ಸರಿಯಾದ ಉತ್ತರ ಇರ್ತೈತಿ. ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡಿ. ಮತ್ತೆ ಇವಾಗ ಇಲ್ಲಿವರೆಗೂ ಏನಿತ್ತು?